ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಧಾನಿ ನರೇಂದ್ರ ಮೋದಿಯವರ ಕರ್ನಾಟಕ ಪ್ರವಾಸ, ಮೈಸೂರು ಪ್ರವಾಸ. ಮೈಸೂರಿನಲ್ಲಿ ಅವರು ಉದ್ಘಾಟಿಸಲಿದ್ದಂತಹ ವಿವೇಕ ಸ್ಮಾರಕ, ಈ ಕಾರ್ಯಕ್ರಮ ಹಲವು ದೃಷ್ಟಿಯಿಂದ ಮಹತ್ವದ್ದಾಗಿತ್ತು. ಏನೇನದು, ಯಾವ ದೃಷ್ಟಿಯಿಂದ ಇದು ಮಹತ್ವದ್ದು ಮತ್ತು ಒಟ್ಟಾರೆ ಈ ಕಾರ್ಯಕ್ರಮದ ಪರಿಣಾಮ ಏನಾಯ್ತು ಅನ್ನೋದನ್ನ ತಮಗೆ ತಿಳಿಸೋದಕ್ಕೆ ನಾನು ಯತ್ನ ಮಾಡ್ತೀನಿ. ಒಂದು, ಮೈಸೂರಿನ ರಾಮಕೃಷ್ಣ ಆಶ್ರಮ, ಅದು ಈಗಾಗಲೇ ಸುಮಾರು 100 ವರ್ಷಗಳನ್ನ ಪೂರೈಸಿದೆ. ಕುವೆಂಪು ಕೂಡ ಈ ಆಶ್ರಮದ ಜೊತೆ ಸಂಬಂಧವನ್ನು ಹೊಂದಿದ್ರು. ಬಹುತೇಕ ವಿವೇಕಾನಂದರ ಕೃತಿ ಶ್ರೇಣಿಯನ್ನ ರಾಮಕೃಷ್ಣ ಆಶ್ರಮಕ್ಕಾಗಿ ಬರೆದು ಪ್ರಕಟಿಸಿದವರು ಕುವೆಂಪು ಅವರು. ಸೊ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮೋದಿಯವರು ಬರ್ತಾ ಇದ್ದುದು ಮಹತ್ವ ಯಾಕಾಗಿತ್ತು ಅಂತಂದ್ರೆ, ವಿವೇಕಾನಂದರು ಯುವಕರ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ರು. ಅವರು ಯುವಕರಿಗೆ ಎದ್ದೇಳಿ ಎಂದು ಕರೆ ನೀಡಿದವರು. ಮತ್ತು ವಿವೇಕಾನಂದರು ಸಾಮಾನ್ಯ ಸನ್ಯಾಸಿ ಆಗಿರಲಿಲ್ಲ. ಅವರು ಈಗ ಏನ್ ಪೋರ್ಟ್ರೇಟ್ ಆಗ್ತಿದ್ದಾರೆ ಹೇಳ್ತಾರೆ, ಆ ರೀತಿ ಇರಲೇ ಇಲ್ಲ. ಅವರು ಮಾಂಸಾಹಾರವನ್ನ ಸ್ವೀಕರಿಸ್ತಿದ್ರು ಅನ್ನುವ ಮಾತುಗಳಿವೆ. ಅದರ ಜೊತೆಗೆ ಸಮಾಜದ ಸಮಾನತೆಯ ಬಗ್ಗೆ, ಹಿಂದೂ ಧರ್ಮದಲ್ಲಿರುವಂತಹ ದೌರ್ಬಲ್ಯದ ಬಗ್ಗೆ ಎಲ್ಲದರ ಬಗ್ಗೆನೂ ಮಾತನಾಡಿದವರು ವಿವೇಕಾನಂದರವರು. ತಾವು ಕುವೆಂಪು ಅವರ ಕೃತಿ ಶ್ರೇಣಿಯನ್ನ ನೋಡಿದರೆ ಗೊತ್ತಾಗುತ್ತೆ. ಸೊ ಅಂದ್ರೆ ಯುವ ಶಕ್ತಿಯನ್ನ ಪ್ರತಿನಿಧಿಸುತ್ತಿರುವಂತಹ ವಿವೇಕಾನಂದರ ಸ್ಮಾರಕದ ಉದ್ಘಾಟನೆಗೆ ಬರುವಂತಹ ಪ್ರಧಾನಿಯವರು ಈಗಾಗಲೇ ದೇಶದ ಯುವಕರ ಕೆಂಗಣ್ಣಿಗೆ ಗುರಿಯಾದದ್ದು. ಪ್ರಾಯಶಃ ಅವರ ರಾಜಕೀಯ ಬದುಕಿನಲ್ಲಿ ಈ ರೀತಿ ಯುವಕರು ಎದ್ದು ತಿರುಗಿ ಬಿದ್ದಿದೆಯಲ್ಲ, ಇದು ಪ್ರಥಮ ಬಾರಿ ಇರಬಹುದು. ಜಂತರ್ ಮಂತರ್ದಲ್ಲ. ಆದ್ರಿಂದ ಮೋದಿಯವರು ಇಲ್ಲಿ ಏನ್ ಹೇಳ್ತಾರೆ ಅನ್ನೋ ಕುತೂಹಲ. ಅವರ ಭಾಷಣದಲ್ಲಿ ಮೊದಲಿನ ಶಕ್ತಿ ಇರುತ್ತಾ, ಅವರು ವಿದ್ಯಾರ್ಥಿಗಳಿಗೆ ಏನು ಕರೆ ನೀಡಬಹುದು, ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಯ ಬಗ್ಗೆ ಏನ್ ಮಾತನಾಡಬಹುದು ಅನ್ನೋ ಕುತೂಹಲ ಇತ್ತು. ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಅವರ ಭಾಷಣ ನೀರಸವಾಗಿತ್ತು, ಶಕ್ತಿನೇ ಇರಲಿಲ್ಲ. ಅವ್ರು ಕೇವಲ ತಾವು ಅಧಿಕಾರಕ್ಕೆ ಬಂದಾಗ ಏನೇನು ಮಾಡಿದ್ವಿ ಅನ್ನೋದು ಅದೇ ರೀತಿಯ ಹಳೆ ರೆಕಾರ್ಡ್ ಅನ್ನ ತಿರುಗಿ ಹಾಕಿದ್ದು ಅವರು. ಅದನ್ನೇ ತಿರುಗಿ ಹಾಕ್ತಾ ಹೋದ್ರು. ಯುವಶಕ್ತಿ ಹೇಗೆ ಮುಖ್ಯ, ಯುವಕರಿಗೆ ತಮ್ಮ ಸರ್ಕಾರ ಏನ್ ಮಾಡ್ತಾರೆ. ಆದ್ರೆ ಯುವಕರ ಪ್ರತಿಭಟನೆಯ ಬಗ್ಗೆ ಅವರು ಮಾತಾಡ್ಲೇ ಇಲ್ಲ. ಅದೇ ರೀತಿ ಜಂತರ್ ಮಂತರ್ ಬಗ್ಗೆ ಯಾವತ್ತೂ ಒಬ್ಬ ರಾಜಕಾರಣಿ ಆದವರು ವಾಸ್ತವದ ಜೊತೆ ಮುಖಾಮುಖಿ ಆಗ್ತಾ ಇರಬೇಕು ಅಂತ, ಅದು ಬಹಳ ಮುಖ್ಯವಾದ್ದು. ಆದ್ರೆ ಮೋದಿ ಅವರು ಎಂದೂ ಕೂಡ ವಾಸ್ತವದ ಜೊತೆ ಮುಖಾಮುಖಿ ಆಗಲ್ಲ. ಅವ್ರ ಇತಿಹಾಸದ ಬಗ್ಗೆ ಮಾತನಾಡ್ತಾರೆ. ಯೂಶುವಲಿ ಜವಾಹರ್ಲಾಲ್ ನೆಹರು ಅವ್ರನ್ನ ಫಸ್ಟ್ ಟೀಕೆ ಮಾಡೋದವರು. ಅದಾದ ಮೇಲೆ ಇತಿಹಾಸದಲ್ಲಿ ಹೇಗಿತ್ತು ಅಂತ, ಮತ್ತು ಭವಿಷ್ಯದ ಕನಸ, ವರ್ತಮಾನದಿಂದ ತಪ್ಪಿಸಿಕೊಳ್ಳುವುದಿದೆಯಲ್ಲ, ಅದು ವ್ಯಕ್ತಿತ್ವದ ಮೂಲ ಗುಣ. ಅವರು ವರ್ತಮಾನವನ್ನು ಎದುರಿಸೋದೇ ಇಲ್ಲ. ವರ್ತಮಾನವನ್ನು ಎದುರಿಸಲಾಗದ ಹೇಡಿತನ ಮೋದಿಯವರಲ್ಲಿ ಇದೆ. ಆದ್ರಿಂದ ಅವರು ವರ್ತಮಾನವನ್ನ ಬಿಟ್ಬಿಟ್ಟು ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಮಾತಾಡ್ತಾರೆ. ವಿಕಸಿತ ಭಾರತ ಅದ್ರ ಬಗ್ಗೆ ಮಾತಾಡ್ತಾರೆ. ಮಾತಲ್ಲಿ ಏನು ಇಂಪಾರ್ಟೆಂಟ್ ಇರಲಿಲ್ಲ. ಆದ್ರೆ ಮಹತ್ವದ್ದು ಅಂದ್ರೆ ನಾನು ಹೇಳುವುದಕ್ಕೆ ಹೊರಟಿದ್ದೇನಿದೆ, ಅದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ. ಡಿ ಕೆ ಶಿವಕುಮಾರ್ ಅವರು ಹಾಗೂ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಇರುವ ವ್ಯತ್ಯಾಸ ಏನು, ಅದು ಬಹಳ ಸ್ಪಷ್ಟವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು. ಅದಾದ ಮೇಲೆ ಮೂಡಿದ ಪ್ರಶ್ನೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಹೊಂದಾಣಿಕೆಯ ರಾಜಕಾರಣದತ್ತ ಹೆಜ್ಜೆ ಇಡ್ತಿದ್ದಾರಾ, ಸಂಘರ್ಷದ ರಾಜಕಾರಣದಿಂದ ಅಂತ. ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಿಜೆಪಿಯ ಜೊತೆ, ಮೋದಿಯವರ ಜೊತೆ ಅತಿ ದೊಡ್ಡ ಸಂಘರ್ಷವನ್ನ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ತೋರಿಸಿಕೊಡ್ತಾ ಇರುವುದು ಡಿ ಕೆ ಶಿವಕುಮಾರ್ ಅವರ ಹೊಂದಾಣಿಕೆಯ ರಾಜಕಾರಣದ ಹೆಜ್ಜೆಗಳು. ಸಿದ್ದರಾಮಯ್ಯನವರು ಸಂಘರ್ಷದ ರಾಜಕಾರಣದಲ್ಲಿ ಇದ್ರು ಮೋದಿ ಬಿಜೆಪಿ ಜೊತೆ. ಈ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೊಂದಾಣಿಕೆಯ ರಾಜಕಾರಣದಲ್ಲಿ ಇದ್ದಂತೆ ಕಾಣುತ್ತೆ. ಹಾಗಿದ್ರೆ ಬಿಜೆಪಿಯ ಜೊತೆ ಒಂದು ಹೊಸ ಸಮೀಕರಣವನ್ನ
ಡಿ ಕೆ ಶಿವಕುಮಾರ್ ಪ್ರಾರಂಭಿಸಿದ್ದಾರೋ ಅನ್ನೋ ಪ್ರಶ್ನೆ ಇದೆ. ಅವರು ಮಾತನಾಡುವ ಸಂದರ್ಭದಲ್ಲಿ ಮೋದಿ ಅವರನ್ನ ಶ್ಲಾಘಿಸಿದ ಪರಿ ಒಂದು ಇಡೀ ಅವರ ಬಾಡಿ ಲ್ಯಾಂಗ್ವೇಜ್, ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಕೂತವ್ರು 1 ನಿಮಿಷ ಧ್ಯಾನ ಮಾಡ್ದಾಗ ಮಾಡ್ತಾರೆ. ಮೋದಿ ಅವರು ಇದನ್ನೆಲ್ಲ ಮಾಡ್ತಾರೆ. ಇಸ್ ಎ ವೆರಿ ಗುಡ್ ಆಕ್ಟರ್. ಅವ್ರು ಕೂತ್ ಧ್ಯಾನ ಮಾಡ್ತಾರೆ. ಆಗ ನಮ್ಮ ಮುಖ್ಯಮಂತ್ರಿ ಹಿಂದೆ ಒಬ್ಬರೇ ನಿಂತಿದ್ರು. ಅವರು ಕೂತಿದ್ರು, ಇವರು ಹಿಂದ್ಗಡೆ ನಿಂತಿದ್ರು. ಅದಾದ್ಮೇಲೆ ಅವರ ಭಾಷಣದಲ್ಲಿ ಮೋದಿಯವರು ಪಾಲ್ಗೊಂಡ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳುತ್ತಿರುವುದು ಅವರ ದಾಸರ ಪದವನ್ನ ರೆಫರ್ ಮಾಡ್ತಾ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂದ್ಬಿಟ್ರು. ಇಟ್ ವಾಸ್ ರಿಯಲಿ ಶಾಕಿಂಗ್. ಮೋದಿ ಪ್ರಧಾನಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ. ಅವರಿಗೆ ಅವರದೇ ಆದ ಗೌರವ ಇದೆ. ಕರ್ನಾಟಕದ ಜನತೆ ಇದಾರಲ್ಲ, ಅವರು ಅವ್ರ ಹಿಂದಿದ್ದಾರೆ. ಕರ್ನಾಟಕದ ಜನತೆಯನ್ನ ರಿಪ್ರೆಸೆಂಟ್ ಮಾಡುವವರು ಮೋದಿಯವರ ಇದು ಎದುರು ಇಷ್ಟು ತಲೆ ಬಾಕ್ಬೇಕಾಗಿತ್ತ? ಇಡೀ ಅವರನ್ನ ದೇಶದ ನಾಯಕ ಅಂತ ಕರೀತಾರೆ ಡಿ ಕೆ ಶಿವಕುಮಾರ್ ಅವರು. ಪ್ರಧಾನಿ ದೇಶದ ನಾಯಕರಲ್ಲ, ದೇಶದ ಪ್ರಧಾನಿ. ದೇಶದ ನಾಯಕರಾಗುವುದು ಬೇರೆ. ಅವರು ದೇಶದ ನಾಯಕರು ಅಂತಂದ್ರೆ ಈ ದೇಶದಲ್ಲಿ ಮೋದಿ ಅವರೇ ಬಿಜೆಪಿಗೆ ಬಂದಂತ ಇದೇನಿದೆ ಪರ್ಸೆಂಟೇಜ್ ಆಫ್ ವೋಟ್ ಇಸ್ ಓನ್ಲಿ 36%. ಉಳಿದ ಜನ ಅವರನ್ನ ಅದರಿಂದ ಅವರು ದೇಶದ ನಾಯಕರಾಗ್ಲೇ ಇಲ್ಲ. ದೇಶದ ನಾಯಕರಾಗಿದ್ದರೆ ಇಲ್ಲಿ ಮಹಾತ್ಮ ಗಾಂಧಿ ಅವರು ದೇಶದ ನಾಯಕರಾಗಿದ್ದರು, ಜವಾಹರ್ಲಾಲ್ ನೆಹರು ಅವರು ದೇಶದ ನಾಯಕರಾಗಿದ್ದರು, ಒಂದು ಹಂತದಲ್ಲಿ ಇಂದಿರಾ ಗಾಂಧಿ ಅವರು ದೇಶದ ನಾಯಕರಾಗಿದ್ದರು. ಮೋದಿ ಎಂದು ದೇಶದ ನಾಯಕರಾಗಿರ್ಲೇ ಇಲ್ಲ. ಅವರು ಇಡೀ ರಾಜಕಾರಣದ ಪರಿ ಇದೆಯಲ್ಲ, ಅವರು ಅಂದ್ರೆ ದೇಶ ಅಂದ್ರೆ ಏನು? ದೇಶ ಅಂದ್ರೆ ಕಲ್ಲು ಮುಳ್ಳು ನಕಾಶೆನಾ? ನಾವು ಈ ದೇಶವನ್ನ ರಿಕಗ್ನೈಸ್ ಮಾಡೋದು ಹೇಗೆ? ಧರ್ಮ ಸಹಿಷ್ಣುತೆಯ ಮೂಲಕ, ಶಾಂತಿಯ ಮೂಲಕ, ಪ್ರೀತಿಯ ಮೂಲಕ ಅಲ್ವಾ? ಇಂತಹ ದೇಶದ ನಾಯಕರಾಗಬೇಕು ಅಂದ್ರೆ ಗಾಂಧಿನೋ ಅಥವಾ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರಿದ್ದಾಗಿರ್ಬೇಕು. ಅಟ್ಲೀಸ್ಟ್ ಇಂದಿರಾ ಗಾಂಧಿ ಓಕೆ ಫೈನ್, ಅದು ಯಾವುದೂ ಅಲ್ಲ. ಆದ್ರಿಂದ ಆದ್ರೂ ಕೂಡ ಅವರನ್ನ ದೇಶದ ನಾಯಕರು ಅಂತ ಶ್ಲಾಘಿಸಿದ್ದು ಅವರ ಭಾಷಣದಲ್ಲಿ ಏನೋ ಹೇಳ್ತಾರೆ, ನಾನು ಕಾಯ್ತಾ ಇದ್ದೀನಿ ಅಂತ. ಇದು ಯಾವ ಸೂಚನೆಯನ್ನ ನೀಡ್ತಾ ಇತ್ತು ಅನ್ನೋದು. ಇದಾದ್ಮೇಲೆ ಕಾರ್ಯಕ್ರಮ ಮುಗೀತು, ಮೋದಿಯವರ ಭಾಷಣ ಮುಗಿಸಿ ಹೋಗಬೇಕಾದ್ರೆ, ಏನು ವೇದಿಕೆಯಿಂದ ಇಳಿಬೇಕಾದ್ರೆ ಮೋದಿಯವರು ಡಿ ಕೆ ಶಿವಕುಮಾರ್ ಅವರ ಬೆನ್ನು ತಟ್ಟಿದ್ರು. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅಂದ್ರೆ ಈ ಹೊಂದಾಣಿಕೆಯ ರಾಜಕಾರಣ ಯಾವಾಗ ಪ್ರಾರಂಭ ಆಯಿತು? ಈವನ್ ನಾನು ಹೇಳಿದೆ ಸಿದ್ದರಾಮಯ್ಯ ಬೇರೆ ರೀತಿ. ಇವನ್ ನೀತಿ ಆಯೋಗದ ಸಭೆಯಲ್ಲೂ ಕೂಡ ಅವರು ಭಾಗವಹಿಸ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಹೋಗಿರ್ಲಿಲ್ಲ ಬಹಳ ಸಲ. ಆದ್ರೆ ಡಿ ಕೆ ಶಿವಕುಮಾರ್ ಇಡೀ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣವನ್ನು ಬದಲಿಸಿದ ರೀತಿ. ಮುಖ್ಯಮಂತ್ರಿ ಆದ ತಕ್ಷಣ ಹೋಗಿ ಪ್ರಧಾನಿ ಅವ್ರು ನೋಡಿದ್ರು ತಪ್ಪಲ್ಲ, ಕೇಂದ್ರ ಸಚಿವರನ್ನೆಲ್ಲ ನೋಡಿದ್ರು ತಪ್ಪಲ್ಲ. ಅದರ ಜೊತೆಗೆ ಯಾಕೆ ಇದಕ್ಕೆಲ್ಲ ಆಗುತ್ತಂದ್ರೆ, ಸೊ ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವ ಏನಿದೆಯಲ್ಲ, ಆ ಹಿಂದುತ್ವ ಮತ್ತು ಅವರು ಬಿಜೆಪಿಯ ಜೊತೆ ತಮ್ಮ ಸಂಬಂಧವನ್ನ ಗಟ್ಟಿಗೊಳಿಸುತ್ತಿರುವ ರೀತಿ ಏನಿದೆ, ಅದು ಯಾವ ರೀತಿದು? ಸೊ ಸರಳವಾಗಿ ಹೇಳ್ಬೋದು, ಮುಖ್ಯಮಂತ್ರಿಗಳು ಅವರ ಕರ್ತವ್ಯ. ಯು ಸಿ ದಟ್ ಪ್ರಧಾನಿ ಬಂದ, ಎಸ್ ಐ ಡೂ ಅಗ್ರಿ, ಐ ಡೋಂಟ್ ಡಿನೈ ದಟ್. ಪ್ರಧಾನಿ ಬಂದಾಗ ಮುಖ್ಯಮಂತ್ರಿಗಳ ಕರ್ತವ್ಯ. ಸೊ ಮುಖ್ಯಮಂತ್ರಿಗಳು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕು, ಎಲ್ಲ ಮಾಡ್ಬೇಕು, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಅದು ತಪ್ಪು ಅಂತ ಅಲ್ಲ, ಅದು ಕರ್ತವ್ಯ ನಿಜ. ಆದ್ರೆ ನೀವು ಅಲ್ಲಿ ಬೆನ್ನು ತಗ್ಗಿಸಿ ನಿಲ್ಬೇಕು ಅಂತ ಇಲ್ವಲ್ಲ. ಪ್ರಧಾನಿ ಎದುರು ನೀವು ಬೆನ್ನು ತಗ್ಗಿಸ್ಬೇಕಾಗಿಲ್ಲ. ಅವ್ರನ್ನ ನೀವು ಈ ದೇಶದ ದೊಡ್ಡ ನಾಯಕ ಅಂತ ಹೊಗಳಬೇಕಾದ ಅಗತ್ಯ ಏನಿತ್ತು? ಅದ್ರ ಜೊತೆಗೆ ಅವ್ರು ಧ್ಯಾನ ಮಾಡ್ಬೇಕಾದ್ರೆ ಹಿಂದ್ಗಡೆ ನಿಂತಿದ್ದ ರೀತಿ ಇತ್ತಲ್ಲ, ಅದರ ಅಗತ್ಯ ಏನಿತ್ತು? ಕಾರ್ಯಕ್ರಮದಲ್ಲಿ ನೇರವಾಗಿ ವಿಮಾನ ನಿಲ್ದಾಣ ಸ್ವಾಗತ ಮಾಡಿದ್ಮೇಲೆ ಹೋಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದಾಗಿತ್ತು. ಆದ್ರೆ ಅವರ ಹೋದಲ್ಲೆಲ್ಲ ಅವ್ರು ಯಾರೋ ಬಿಜೆಪಿ ನಾಯಕರ ರೀತಿ ಅವರಿಂದ ಓದದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಸೊ ಅಂದ್ರೆ ನಾನು ಅದಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿ ವಿಚಾರಕ್ಕೆ ಬರ್ತಾ ಇದ್ದೀನಿ. ಅವರ ರಾಜಕೀಯ ಶೈಲಿ ಎಂದೂ ಕೂಡ ಹೀಗಿರ್ಲಿಲ್ಲ. ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಬಿಜೆಪಿ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ರು. ಅದೊಂದು ರೀತಿಯ ಸಂದೇಶವನ್ನ ಕೊಡುವ ಯತ್ನ ಅಂತ ನಂಬಿತ್ತು. ಅದಾದ ಮೇಲೂ ಕೂಡ ಅವರು ದೆಹಲಿಗೆ ಹೋದಾಗ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಇಟ್ಸ್ ಆಲ್ ರೈಟ್, ಮಾಡ್ಲೇಬೇಕು, ರಾಜ್ಯದ ಹಿತದೃಷ್ಟಿಯಿಂದ ಮಾಡಬೇಕು. ಆದ್ರೆ ಅದು ಒಂದು ಮಿತಿಯನ್ನ ಮೀರಿದ್ರೆ ಅದು ಯಾವ ಸಂದೇಶವನ್ನ ಕೊಡುತ್ತೆ? ಒಬ್ಬ ರಾಜಕಾರಣಿಯಾದವನು ಅವರ ನಡವಳಿಕೆ ಮತ್ತು ಮಾತಿನ ಮೂಲಕ ಪ್ರತಿ ಕ್ಷಣ ಒಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ. ಆ ಸಂದೇಶ ಕೊಡುವುದು ಏನಿದೆ
ಅದು ರಾಜಕೀಯ ಪರಿಣಾಮದ ದೃಷ್ಟಿಯಿಂದನೂ ಕೂಡ ಬಹಳ ಮುಖ್ಯ. ಇದು ಯಾವ ರೀತಿಯ ರಾಜಕೀಯ ಪರಿಣಾಮವನ್ನ ಬೀರುತ್ತೆ ಅಂತ. ಯಾಕೆ ಅಂತ ಅಂದ್ರೆ ಈ ಈ ಈ ಒಂದು ಸಾಮಾನ್ಯವಾದ ಸ್ಥಿತಿಯಲ್ಲಿ ಬೇರೆ, ನೀವು ಈ ಜಂತರ್ ಮಂತರ್ನಲ್ಲಿ ರೈತರ ಮೇಲೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂತದ್ದು, ಪ್ಯಾಲೆಟ್ ಇದು ಕೆಲವು ಕಡೆ ಆದಂತ ಗಲಾಟೆಗಳು, ಲಾಠಿ ಚಾರ್ಜ್ಗಳು, ಇಡೀ ಸರ್ಕಾರವನ್ನ ಪಾರ್ಲಿಮೆಂಟ್ ನಲ್ಲಿ ಬಗ್ಗಿಸುವ ಯತ್ನ ನಡೀತಾ ಇದ್ರೆ ಪ್ರಧಾನಿ ಮತ್ತು ಗೃಹ ಸಚಿವರು ಅಲ್ಲಿಂದ ನಾಪತ್ತೆ ಆಗಿ ಹೋಗ್ಬಿಟ್ಟಿರೋದು. ಸೊ ಈ ರೀತಿ ವಿದ್ಯಾರ್ಥಿಗಳ ವಿರೋಧಕ್ಕೆ, ಜನಜೀ ವಿರೋಧಕ್ಕೆ ಇಡೀ ಪ್ರಭುತ್ವ ಕಾರಣವಾದಂತ ಸಂದರ್ಭದಲ್ಲಿ ನಾವು ಹೋಗ್ಬಿಟ್ಟು ಇವರು ಮಹಾನ್ ನಾಯಕರು, ರಾಷ್ಟ್ರ ನಾಯಕರು ಅಂತ ಕಳೆದ್ರೆ ಅದರ ಅರ್ಥ ಏನೋ, ಯಾವ ಸಂದೇಶವನ್ನ, ರಾಜಕೀಯವಾಗಿ ಯಾವ ಸಂದೇಶವನ್ನು ಕೊಡುತ್ತೆ ಅಂತ. ಒಂದು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ವಿರುದ್ಧವಾದ ಬೆಳವಣಿಗೆ ಇಲ್ಲಿ ಆಗ್ತಾ ಇದೆಯಾ, ಇದು ಬೀರುವ ಪರಿಣಾಮ ಏನು ಅಂತ. ಕೇವಲ ಯಾವುದೋ ಒಂದು ಭಾಷಣದ ಮೇಲೆ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ನಿಜ, ನನಗೆ ಗೊತ್ತು. ಆದರೆ ಇಡೀ ನಿಮ್ಮ ಈ ರಾಜಕೀಯ ನಡವಳಿಕೆಗಳಿವೆ, ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಬೇರೆ ಬೇರೆ ಕಾರಣ ಇರಬಹುದು. ಅಂದರೆ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಪ್ರಭುತ್ವದ ಬಗ್ಗೆ ಭಯ ಇದೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಯಾಕಂದ್ರೆ ಅವರನ್ನ ಮುಳುಗಿಸುವುದಕ್ಕೆ ಬಿಜೆಪಿ ತೀವ್ರ ರೂಪದ ಯತ್ನವನ್ನು ನಡೆಸಿತ್ತು, ಗೊತ್ತಿದೆ ನಮ್ಗೆಲ್ಲ. ಅವರನ್ನ ಜೈಲಿಗೆ ಕಳಿಸೋ ಕೆಲಸವನ್ನು ಮೋದಿ, ಅಮಿತ್ ಶಾ ಮಾಡಿದ್ರು ಅಲ್ವಾ. ಸೊ ಅವರು ಯಾವ ಕಾರಣಕ್ಕೆ ಮತ್ತೆ ಅದೇ ರೀತಿ ಮಾಡಲ್ಲ ಅಂತ ಹೇಳಕ್ಕೂ ಆಗಲ್ಲ. ಇನ್ನೂ ಕೆಲವು ಕೇಸ್ಗಳನ್ನ ಹಾಕಿ ಜೀವಂತವಾಗಿಟ್ಟಿದ್ದಾರೆ ಅವರು. ಸೊ ವೈರತ್ವದ ರಾಜಕಾರಣವನ್ನೇ ಮಾಡ್ತಾ ಬಂದಂತ ಮೋದಿ ಅಂಡ್ ಅಮಿತ್ ಶಾ ಏನಿದ್ದಾರೆ, ಅವರ ಭಯ ಮುಖ್ಯಮಂತ್ರಿಗಳೇ ಕಾಡ್ತಾ ಇದೆಯಾ? ಆ ಕಾರಣಕ್ಕಾಗಿ ಮೋದಿಯವರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಿದ್ಯಲ್ಲ, ಇದು ಭಾಗ್ಯ ಅಲ್ಲ ಈ ಸಂದರ್ಭದಲ್ಲಿ. ಅದು ಹೇಗೆ ಭಾಗ್ಯ ಆಗುತ್ತೆ? ಪ್ರಧಾನಿಯ ಜೊತೆ ಕಾರ್ಯಕ್ರಮದಲ್ಲಿ ಹೋಗುವುದೇ ಭಾಗ್ಯ ಆದ್ರೆ ಕರ್ನಾಟಕಕ್ಕೆ ಏನೋ ಮಾಡಿದ್ರೆ ಫೈನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದ್ ಕಡೆ ಬರಗಾಲ ಇದೆ, ಇನ್ನೊಂದ್ ಕಡೆ ಮಳೆಗಾಲ ಇದೆ. ಮಳೆ ಒಂದ್ ಕಡೆ, ಬರಗಾಲ ಇನ್ನೊಂದ್ ಕಡೆ, ರೈತರು ಸೀರಿಯಸ್ ಆಗಿದ್ದಾರೆ, ನೀರಾವರಿ ಯೋಜನೆಗಳಿದೆ, ಅದು ಯಾವುದಕ್ಕೂ ದುಡ್ಡು ಕೊಡಲ್ಲ. ಇದಕ್ಕೆ 5,000 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳ್ಬಿಟ್ಟು ಕೈಯತ್ ಹೋಗ್ಬಿಟ್ರು. ಕರ್ನಾಟಕದ ಜೊತೆ ಮರತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅಲ್ವಾ. ಸೊ ಇಂಥದ್ದಿರ್ಲಿ, ಅಥವಾ ಅಟ್ಲೀಸ್ಟ್ ಕಾವೇರಿ ವಿವಾದದ ಬಗ್ಗೆ ಈಗ ಒಂದು ಹಂತಕ್ಕೆ ಬಂದಿದೆ, ಬಂದು ಕರೀತಾರೆ, ಅದರಲ್ಲಿ ಅವರು ಭಾಷಣದಲ್ಲಿ ರೆಫರ್ ಮಾಡಬಹುದಾಗಿತ್ತು ಮುಖ್ಯಮಂತ್ರಿಗಳು. ಪ್ರಧಾನಿಗಳೇ, ನೀವು ಮಧ್ಯ ಪ್ರವೇಶ ಮಾಡಿ, ನಮ್ಮ ಕರ್ನಾಟಕದಲ್ಲಿ ನೀರಿಲ್ಲ, ನಾವು ಸಾಯ್ತಿದೀವಿ, ಕುಡಿಯೋದಕ್ಕೆ ನೀರಿಲ್ಲ, ಮಳೆ ಏನಾದರೂ ನಿಂತು ಬಿಟ್ರೆ ನಮ್ಮ ಕತಿ ಏನು, ಸ್ವಲ್ಪ ಬುದ್ಧಿ ಹೇಳಿ ತಮಿಳುನಾಡಿಗೆ ಅಂತ ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತು. ಆದ್ರೆ ಅದು ಯಾವುದೂ ಮಾಡದೆ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಶರಣಾದ ರೀತಿ ಕಾಣೋದಿತ್ತಲ್ಲ, ಅವರು ಪ್ರೇಸ್ ಮಾಡೋದಿದೆಯಲ್ಲ, ಇದು ಆಘಾತಕಾರಿಯಾಗಿ ನನಗೆ ಕಾಣ್ತಾ ಇದೆ. ಈ ಶುಡ್ ಹಾವ್ ಟೆಲ್, ಕರ್ನಾಟಕಕ್ಕೆ ಬಂದಿದ್ದೀರಿ ನೀವು, ಮೈಸೂರನ್ನ ಬಾಯಿ ಬಂದ ಹೊಗಳ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ ಸರಿ, ಆದ್ರೆ ಕರ್ನಾಟಕಕ್ಕೆ ಕೊಡ್ಬೇಕಾದ ನ್ಯಾಯವಾದ ಪಾಲನ್ನ ಕೊಡಿ. ನಮ್ಗೆ ನೀರಿಲ್ಲ, ನಾವು ಬಹಳ ಗಂಭೀರವಾದ ಸ್ಥಿತಿಯಲ್ಲಿ ಇದೀವಿ ಪ್ರಧಾನಿಗಳಂತ ಹೇಳ್ಬೋದಾಗಿತ್ತಲ್ವಾ. ಅದನ್ನ ಯಾಕೆ ಹೇಳಿಲ್ಲ? ಸೊ ಅವರು ಹೇಳದೆ ಪ್ರೇಸ್ ಮಾಡಿದ್ದಕ್ಕೆ ಇರಬಹುದಾ? ಹೋಗಬೇಕಾದ್ರೆ ಪ್ರಧಾನಿಗಳು ಮುಖ್ಯಮಂತ್ರಿಗಳ ಬೆನ್ನು ತಟ್ಟಿದ್ದು ಏನ್ ಸಂದೇಶ ಅದು? ಆ ಸಂದೇಶ ಏನು? ಯಾಕವರು ಯಾರಿಗೂ ಬೆನ್ನು ತಟ್ಟದೆ ಪ್ರಧಾನಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಬೆನ್ನು ತಟ್ಟಿದ್ರು. ಹಾಗೂ ಬೆನ್ನು ತಟ್ಟಿ ಆ ವೇದಿಕೆಯಿಂದ ಇಳಿಯುವವರೆಗೆ ಬಗ್ಗಿಕೊಂಡು ಯಾಕೆ ಮುಖ್ಯಮಂತ್ರಿಗಳು ಹೋದ್ರು? ಏನಿದು ಹೊಸ ರಾಜಕೀಯ ಸಮೀಕರಣ? ಇದರ ಉದ್ದೇಶ ಏನು? ಇದರ ಪರಿಣಾಮ ಏನು? ಇದು ಕಾಂಗ್ರೆಸ್ಸಿಗೆ ಸಹಾಯ ಮಾಡುತ್ತಾ ಇಲ್ವಾ? ಇದು ಒಟ್ಟಾರೆ ಬೇರೆ ರಾಂಗ್ ಮೆಸೇಜ್ ಕೊಡುತ್ತಾ? ಸೊ ನನಗನ್ಸುತ್ತೆ ಇದ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಅಂತ. ಈ ಹೊಂದಾಣಿಕೆಯ ರಾಜಕಾರಣ ಆಲ್ವೇಸ್ ಇಟ್ಸ್ ಎ ಡೇಂಜರಸ್ ಥಿಂಗ್. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.